30,000 ಬಜೆಟ್ನಲ್ಲಿ ಹೊಸ ಸ್ಮಾರ್ಟ್ ಫೋನ್ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗಾಗಿ. ಯಾಕಂದ್ರೆ ನನ್ನ ಹತ್ರ ಈ ಪ್ರೈಸ್ ರೇಂಜ್ನ 2 ಸ್ಮಾರ್ಟ್ ಫೋನ್ಗಳಿದಾವೆ. ಮೊದಲನೇದು ಮೋಟೋರೋಲಾ ಎಡ್ಜ್ 70 ಫ್ಯೂಷನ್, ಎರಡನೇದು ರಿಯಲ್ಮಿ 16. ಎರಡು ಫೋನ್ಗಳು ನಮ್ಮ ಶಾಪಲ್ಲಿ ಅವೈಲಬಲ್ ಇದೆ. ಇದರ ಆಫರ್ಸ್ ಹಾಗೂ ಲೈವ್ ಡೆಮೋಸ್ಗಾಗಿ ಸ್ಕ್ರೀನ್ ಮೇಲಿರೋ ನಂಬರ್ ಕಾಲ್ ಮಾಡಿ. ಇನ್ನು ಪೇಪರ್ ಮೇಲೆ ಸ್ಪೆಸಿಫಿಕೇಶನ್ ನೋಡಿದ್ರೆ ಎರಡು ಫೋನ್ಗಳು ಚೆನ್ನಾಗಿದೆ ಅನ್ಸುತ್ತೆ. ಆದ್ರೆ ನಿಜವಾದ ಕ್ವಶನ್ ಏನಂದ್ರೆ, ಯಾವ ಫೋನ್ ಡೈಲಿ ಯೂಸೇಜ್ಗೆ ಚೆನ್ನಾಗಿದೆ, ಯಾವ ಫೋನಲ್ಲಿ ಬೆಟರ್ ಡಿಸ್ಪ್ಲೇ ಇದೆ, ಯಾವ ಫೋನ್ ಬೆಟರ್ ಪರ್ಫಾರ್ಮೆನ್ಸ್ ಕೊಡುತ್ತೆ, ಗೇಮಿಂಗ್ ಯಾವ ಫೋನ್ ಚೆನ್ನಾಗಿದೆ, ಕ್ಯಾಮ್ರಾ ಕ್ವಾಲಿಟಿ ಯಾವ ಫೋನ್ ಬೆಸ್ಟ್ ಇರುತ್ತೆ, ಬ್ಯಾಟರಿ ಬ್ಯಾಕಪ್ ಯಾವ ಫೋನಲ್ಲಿ ಸ್ಟ್ರಾಂಗ್ ಇದೆ, ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಹೇಗಿದೆ. ಈ ವಿಡಿಯೋದಲ್ಲಿ ಎಲ್ಲ ಪಾಯಿಂಟ್ಸ್ನ ಡೀಟೇಲ್ ಕಂಪ್ಯಾರಿಸನ್ ಮಾಡೋಣ ಬನ್ನಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಡಿಸೈನ್ ಅಂದ್ರೆ ಅದು ಪರ್ಸನಲ್ ಚಾಯ್ಸ್ ಆಗಿರುತ್ತೆ. ಯಾರು ಯಾವ ಡಿಸೈನ್ ಇಷ್ಟ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಆದರೆ ಪ್ರೀಮಿಯಂ ಫೀಲ್ ಬಗ್ಗೆ ಮಾತಾಡೋದಾದ್ರೆ, ಮೋಟೋರೋಲಾ ಎಡ್ಜ್ 70 ಫ್ಯೂಷನ್ ಸ್ವಲ್ಪ ಪ್ರೀಮಿಯಂ ಫೀಲ್ ಕೊಡುತ್ತೆ. ಇದರಲ್ಲಿ ವೇಗನ್ ಲೆದರ್ ಫಿನಿಶ್ ಇದೆ. ಫೋನ್ ಕೈಯಲ್ಲಿ ಹಿಡಿದ ತಕ್ಷಣ ಪ್ರೀಮಿಯಂ ಫೀಲ್ ಕೊಡುತ್ತೆ. ಇದರ ಗ್ರಿಪ್ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಫಿಂಗರ್ ಪ್ರಿಂಟ್ ಕೂಡ ಕಾಣಿಸಲ್ಲ. ಇನ್ನು ರಿಯಲ್ಮಿ 16ನಲ್ಲಿ ಪ್ಲಾಸ್ಟಿಕ್ ಬ್ಯಾಕ್ ಪ್ಯಾನಲ್ ಇದೆ. ಇದರ ಡಿಸೈನ್ ಚೆನ್ನಾಗಿದೆ. ಕ್ಯಾಮ್ರಾ ಮಾಡಲ್ ನೋಡೋದಾದ್ರೆ ಪಿಕ್ಸೆಲ್ ಸೀರೀಸ್ ತರ ಫೀಲ್ ಕೊಡುತ್ತೆ. ಆದರೆ ಮೆಟೀರಿಯಲ್ ಕ್ವಾಲಿಟಿ ನೋಡಿದ್ರೆ ಮೋಟೋರೋಲಾ ಬೆಟರ್ ಇದೆ ಅನ್ಸುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಮೋಟೋರೋಲಾ ತುಂಬಾ ಸ್ಲಿಮ್ ಇದೆ, ಲೈಟ್ ವೇಟ್, ಬ್ಯಾಲೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಒಂದೇ ತರ ಬ್ಯಾಟ್ರಿ ಇದ್ರೂ ಮೋಟೋರೋಲಾ ಯೂಸ್ ಮಾಡಿದ್ರೆ ಕಂಫರ್ಟಬಲ್ ಫೀಲ್ ಅನ್ಸುತ್ತೆ. ಎರಡು ಫೋನ್ಗಳಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಸ್ಪೀಡ್ ಆಗಿ ಫಾಸ್ಟ್ ಆಗಿ ಓಪನ್ ಆಗುತ್ತೆ. ಅನ್ಲಾಕ್ ಕೂಡ ಅಕ್ಯುರೇಟ್ ಆಗಿದೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಡಿಸ್ಪ್ಲೇ ಪ್ಯಾಡ್ ಫುಲ್ ಡಿಫ್ರೆಂಟ್ ಆಗಿದೆ. ರಿಯಲ್ಮಿ 16ನಲ್ಲಿ ಫ್ಲಾಟ್ ಅಮೋ ಎಲ್ಇಡಿ ಡಿಸ್ಪ್ಲೇ ಸಿಗ್ತಾ ಇದೆ. ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಇದೆ. ಆದರೆ ಮೋಟೋರೋಲಾ ಎಡ್ಜ್ 70 ಫ್ಯೂಷನ್ನಲ್ಲಿ 1 ಲೆವೆಲ್ ಮೇಲೆ ಹೋಗುತ್ತೆ. ಇದರಲ್ಲಿ 1.5K ರೆಸೊಲ್ಯೂಷನ್ ಅಮೋ ಎಲ್ಇಡಿ ಡಿಸ್ಪ್ಲೇ ಸಿಗ್ತಾ ಇದೆ. 144 Hz ರಿಫ್ರೆಶ್ ರೇಟ್ ಇದೆ. ಹೆಡ್ ಡಿಸ್ಪ್ಲೇ ಸ್ಲಿಮ್ ಬ್ಲೆಜರ್ಸ್ನ ಹೊಂದಿದೆ. ಆನ್ ಮಾಡಿದ ತಕ್ಷಣ ಪ್ರೀಮಿಯಂ ಫೀಲ್ ಕೊಡುತ್ತೆ. ಕಲರ್ಸ್ ಜಾಸ್ತಿ ವೈಬ್ರೆಂಟ್ ಆಗಿದೆ. ಕಂಟ್ರಾಸ್ಟ್ ಬೆಟರ್ ಇದೆ ಅನ್ಸುತ್ತೆ. ಶಾರ್ಪ್ನೆಸ್ ಕೂಡ ಜಾಸ್ತಿ ಇದೆ. ಕಂಟೆಂಟ್ ವಾಚಿಂಗ್ ಎಕ್ಸ್ಪೀರಿಯನ್ಸ್ ಮೋಟೋರೋಲಾದಲ್ಲಿ ಜಾಸ್ತಿ ಎಂಜಾಯ್ ಮಾಡ್ಬೋದು. ಇನ್ನು ಯೂಟ್ಯೂಬ್ನಲ್ಲಿ ಕೂಡ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಮೋಟೋರೋಲಾದಲ್ಲಿ HDR ಜೊತೆಗೆ 4K ಸ್ಟ್ರೀಮಿಂಗ್ ಸಪೋರ್ಟ್ ಇದೆ. ಇನ್ನು ರಿಯಲ್ಮಿಯಲ್ಲಿ HDR ಲಿಮಿಟೇಷನ್ಸ್ ಇದೆ. ಆದರೆ ಔಟ್ಡೋರ್ ಬ್ರೈಟ್ನೆಸ್ನಲ್ಲಿ ಎರಡೂ ಚೆನ್ನಾಗಿದೆ. ಡೈರೆಕ್ಟ್ ಸನ್ಲೈಟ್ನಲ್ಲಿ ಕಂಟೆಂಟ್ ಈಸಿಯಾಗಿ ನೋಡ್ಬೋದು. ಮತ್ತು ಮೋಟೋರೋಲಾದಲ್ಲಿ ಗೊರಿಲ್ಲಾ ಗ್ಲಾಸ್ 7A ಪ್ರೊಡಕ್ಷನ್ ಸಿಗ್ತಾ ಇದೆ. ಇನ್ನು ರಿಯಲ್ಮಿಯಲ್ಲಿ ಡ್ರ್ಯಾಗನ್ ಟೇಲ್ ಸ್ಟಾರ್ 2 ಪ್ರೊಡಕ್ಷನ್ ಸಿಗ್ತಾ ಇದೆ. ಇಲ್ಲಿ ಮೋಟೋರೋಲಾ ಸ್ಲೈಟ್ ಆಗಿ ಅಡ್ವಾಂಟೇಜ್ ಆಗಿದೆ. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಈ ವಿಡಿಯೋನ ಬಿಗ್ಗೆಸ್ಟ್ ಡಿಫ್ರೆನ್ಸ್ ಅಂದ್ರೆ ಇದೆ. ಮೋಟೋರೋಲಾ ಎಡ್ಜ್ 70 ಫ್ಯೂಷನ್ನಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 7S Gen 4 ಪ್ರೊಸೆಸರ್ ಸಿಗ್ತಾ ಇದೆ. ಇನ್ನು ರಿಯಲ್ಮಿ 16ನಲ್ಲಿ ಡೈಮೆನ್ಸಿಟಿ 6400 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ಹೆಸರು ವರ್ಸ್ಟ್ ಅನ್ಸ್ಬೋದು, ಆದರೆ ರಿಯಾಲಿಟಿ ಏನಂದ್ರೆ ಇದು ಡೈಮೆನ್ಸಿಟಿ 6300 ಸೀರೀಸ್ನ ಅಪ್ಗ್ರೇಡ್ ವರ್ಷನ್ ಮಾತ್ರ ಆಗಿದೆ. ಇನ್ನು ಇದರ ಪರ್ಫಾರ್ಮೆನ್ಸ್ ನೋಡೋದಾದ್ರೆ, ಮೋಟೋರೋಲಾದಲ್ಲಿ ಇರೋ ಪ್ರೊಸೆಸರ್ ಬೆಟರ್ ಅನ್ಸುತ್ತೆ. ಹೇಗಂದ್ರೆ ಆಪ್ಸ್ ಫಾಸ್ಟ್ ಆಗಿ ಓಪನ್ ಆಗುತ್ತೆ, ಅನಿಮೇಷನ್ ಸ್ಮೂತ್ ಇದೆ, ಆಪ್ಸ್ ಫೀಚರ್ ಫಾಸ್ಟ್ ಇದೆ, ಮಲ್ಟಿ ಟಾಸ್ಕಿಂಗ್ ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು. ಆದರೆ ರಿಯಲ್ಮಿಯಲ್ಲಿ ಸ್ವಲ್ಪ ಫ್ರೇಮ್ ಡ್ರಾಪ್ಸ್ ಆಗುತ್ತೆ, ಮೈನರ್ ಲ್ಯಾಗ್ ಇದೆ, ಅನಿಮೇಷನ್ ಶಟರ್ ಇದೆ. ಇವೆಲ್ಲ ನೀವೇ ನೋಟಿಸ್ ಮಾಡ್ಬೋದು. ಆದರೆ ಇನ್ನೊಂದು ಮೇಜರ್ ಡಿಫ್ರೆನ್ಸ್ ಏನಂದ್ರೆ, ಮೋಟೋರೋಲಾದಲ್ಲಿ UFS 3.1 ಸ್ಟೋರೇಜ್ ಸಿಗ್ತಾ ಇದೆ. ಇನ್ನು ರಿಯಲ್ಮಿಯಲ್ಲಿ UFS 2.2 ಸ್ಟೋರೇಜ್ ಕೂಡ ಸಿಗ್ತಾ ಇದೆ. ರೀಡ್ ಅಂಡ್ ರೈಟ್ ಸ್ಪೀಡ್ ಕೂಡ ಮೋಟೋರೋಲಾದಲ್ಲಿ ಜಾಸ್ತಿ ಇದೆ. ಆದ್ರಿಂದ ಫೋನ್ ಲಾಂಗ್ ಟರ್ಮ್ ವರ್ಗೂ ಫಾಸ್ಟರ್ ಆಗಿ ಫೀಲ್ ಕೊಡುತ್ತೆ. 30,000 ರೂಪಾಯಿ ಪ್ರೈಸ್ ರೇಂಜ್ ನಲ್ಲಿ ಇನ್ನು UFS 2.2 ಕೊಟ್ಟಿರೋದು ರಿಯಲ್ಮಿ ಕಡೆಯಿಂದ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅನ್ಸ್ಬೋದು. ಇನ್ನು ಈ ಫೋನ್ಗಳ ಗೇಮಿಂಗ್ ಬಗ್ಗೆ ಮಾತಾಡೋದಾದ್ರೆ, ಮೋಟೋರೋಲಾದಲ್ಲಿ BGMI 120 FPS ಆಪ್ಷನ್ ಸಿಗ್ತಾ ಇದೆ. ಪ್ರಾಕ್ಟಿಕಲ್ ಆಗಿ ಮೋಸ್ಟ್ಲಿ 90 FPS ರೇಂಜ್ ನಲ್ಲಿ ಸ್ಟೇಬಲ್ ಆಗಿರುತ್ತೆ. ಗೈರೋಸ್ಕೋಪ್ ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ. ಫ್ರೇಮ್ ಡ್ರಾಪ್ಸ್ ಕೂಡ ಕಡಿಮೆ ಆಗುತ್ತೆ. ಆದರೆ ರಿಯಲ್ಮಿಯಲ್ಲಿ ಮ್ಯಾಕ್ಸಿಮಮ್ 60 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಹೆವಿ ಗೇಮ್ ಮಾಡಿದ್ರೆ ಪರ್ಫಾರ್ಮೆನ್ಸ್ ಅಷ್ಟು ಇಂಪ್ರೆಸಿವ್ ಆಗೋದಿಲ್ಲ. ಆದರೆ ಈಟಿಂಗ್ ಹೆಡ್ರಲ್ಲೂ ದೊಡ್ಡ ಇಶ್ಯೂ ಏನಿಲ್ಲ. ಆದರೆ ಕಾಂಪಿಟೇಟಿವ್ ಗೇಮರ್ಸ್ಗೆ ಮೋಟೋರೋಲಾ ಬೆಟರ್ ಇದೆ ಅನ್ಸುತ್ತೆ. ಇನ್ನು ಎರಡು ಫೋನ್ಗಳಲ್ಲಿ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ಆದರೆ ಮೋಟೋರೋಲಾದಲ್ಲಿ ಡಾಲ್ಬಿ ಆಟ್ಮಾಸ್ ಸಪೋರ್ಟ್ ಇದೆ. ಇದರಲ್ಲಿ ಬೇಸ್ ಬೆಟರ್ ಇದೆ, ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸುತ್ತೆ, ಸೌಂಡ್ ಸಪ್ರೆಷನ್ ಕೂಡ ಚೆನ್ನಾಗಿದೆ. ಮೂವೀಸ್ ನೋಡಿದಾಗ ಡಿಫ್ರೆನ್ಸ್ ಏನಂತ ಗೊತ್ತಾಗುತ್ತೆ. ಇನ್ನು ಇವುಗಳ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ, ಮೋಟೋರೋಲಾದಲ್ಲಿ 50 MP ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ. 13 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ. 32 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇನ್ನು ರಿಯಲ್ಮಿಯಲ್ಲಿ 15 MP ಮೇನ್ ಕ್ಯಾಮ್ರಾ ಸಿಗುತ್ತೆ. 2 MP ಸೆಕೆಂಡ್ರಿ ಕ್ಯಾಮ್ರಾ ಇದೆ. 50 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇನ್ನು ಸ್ಪೆಸಿಫಿಕೇಶನ್ ನೋಡಿದ್ರೆ ರಿಯಲ್ಮಿ ಕ್ಯಾಮ್ರಾ ಸ್ವಲ್ಪ ದೊಡ್ಡದಿದೆ ಅನ್ಸುತ್ತೆ.
ಆದರೆ ಪ್ರಾಕ್ಟಿಕಲ್ ರಿಸಲ್ಟ್ ಬೇರೆನೇ ಇದೆ. ಮೋಟೋರೋಲಾ ಫೋಟೋಸ್ನಲ್ಲಿ ಬೆಟರ್ ಡೈನಾಮಿಕ್ ರೇಂಜ್, ನ್ಯಾಚುರಲ್ ಫೋಟೋಸ್ ಬರುತ್ತೆ, ಬೆಟರ್ HDR ಸಪೋರ್ಟ್ ಸಿಗುತ್ತೆ, ಶಾರ್ಪ್ ಡೀಟೇಲ್ಸ್ ಬರುತ್ತೆ. ಇನ್ನು ರಿಯಲ್ಮಿಯಲ್ಲಿ ಅಲ್ಟ್ರಾ ವೈಡ್ ಕ್ಯಾಮ್ರಾ ಇಲ್ಲ, ಇದೇ ಒಂದು ಮೇಜರ್ ಮೈನಸ್ ಆಗಿದೆ. ವಿಡಿಯೋ ರೆಕಾರ್ಡಿಂಗ್ ಕಡೆ ಬಂದರೆ ಮೋಟೋರೋಲಾನ ರೇರ್ ಕ್ಯಾಮ್ರಾಯಿಂದ 4K 30 FPS ಜೊತೆಗೆ ಅಲ್ಟ್ರಾ ವೈಡ್ ಕ್ಯಾಮ್ರಾಯಿಂದ 4K ರೆಕಾರ್ಡಿಂಗ್ ಕೂಡ ಮಾಡ್ಬೋದು. ಆದರೆ ರಿಯಲ್ಮಿಯಲ್ಲಿ ಮ್ಯಾಕ್ಸಿಮಮ್ 1080 ವಿಡಿಯೋಸ್ ರೆಕಾರ್ಡಿಂಗ್ ಮಾಡ್ಬೋದು. ಈ ಪ್ರೈಸ್ ರೇಂಜ್ನಲ್ಲಿ 4K ಕೊಡದೇ ಇರೋದು ಇನ್ನೊಂದು ಮೈನಸ್ ಆಗಿದೆ. ವಿಡಿಯೋ ಸ್ಟೆಬಿಲೇಷನ್ ಕೂಡ ಮೋಟೋರೋಲಾನಲ್ಲಿ ಬೆಟರ್ ಇದೆ. ವಾಕಿಂಗ್ ಶಾಟ್ ಸ್ಮೂತ್ ಆಗಿ ಬರುತ್ತೆ. ರಿಯಲ್ಮಿಯಲ್ಲಿ ಶೇಕಿಂಗ್ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ. ಲೋ ಲೈಟ್ ಫೋಟೋಗ್ರಫಿ ಕೂಡ ಮೋಟೋರೋಲಾದಲ್ಲಿ ಬೆಟರ್ ಇದೆ. ಜೊತೆಗೆ ಪೋರ್ಟ್ರೇಟ್ ಮೋಡ್ನಲ್ಲಿ ಮಲ್ಟಿಪಲ್ ಫೋಕಲ್ ಲೆನ್ಸ್ ಸಿಗುತ್ತೆ. ರಿಸಲ್ಟ್ಸ್ ಕೂಡ ಪ್ರೊಫೆಷನಲ್ ಫೀಲ್ ಕೊಡುತ್ತೆ ಮತ್ತು ಸೆಲ್ಫಿ ಎರಡರಲ್ಲೂ ಚೆನ್ನಾಗಿದೆ. ಆದರೆ ರಿಯಲ್ಮಿ ಸ್ವಲ್ಪ ವೈಟ್ ಟೋನ್ ಜಾಸ್ತಿ ಕೊಡುತ್ತೆ. ಮೋಟೋರೋಲಾದಲ್ಲಿ ನ್ಯಾಚುರಲ್ ಸ್ಕಿನ್ ಟೋನ್ ಮೇಂಟೈನ್ ಮಾಡುತ್ತೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ ಎರಡು ಫೋನ್ಗಳಲ್ಲಿ ಸೇಮ್ 7000 mAh ಬ್ಯಾಟ್ರಿ ಸಿಗುತ್ತೆ. ಎರಡು ಫೋನ್ಗಳಲ್ಲಿ ಎಕ್ಸಲೆಂಟ್ ಬ್ಯಾಟ್ರಿ ಪ್ಯಾಕಪ್ ಕೊಡುತ್ತೆ. ಹೆವಿ ಯೂಸರ್ಸ್ ಕೂಡ ಫುಲ್ ಡೇ ಬ್ಯಾಟ್ರಿ ಪ್ಯಾಕಪ್ ಆರಾಮಾಗಿ ಬರುತ್ತೆ. ಬ್ಯಾಟ್ರಿ ಪ್ಯಾಕಪ್ನಲ್ಲಿ ದೊಡ್ಡ ಡಿಫ್ರೆನ್ಸ್ ಏನಿಲ್ಲ. ಆದರೆ ಮೋಟೋರೋಲಾ ಸ್ಲಿಮ್ ಡಿಸೈನ್ ಜೊತೆಗೆ ಈ ಬ್ಯಾಟ್ರಿ ಮ್ಯಾನೇಜ್ ಮಾಡೋದು ಇಂಪ್ರೆಸಿವ್ ಆಗಿದೆ. ಈಗ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಎರಡು ಫೋನ್ಗಳಲ್ಲಿ Android 16 ಬರುತ್ತೆ. ಆದರೆ ಮೋಟೋರೋಲಾದಲ್ಲಿ ಹಲೋ UI ಸಿಗುತ್ತೆ. ಇನ್ನು ರಿಯಲ್ಮಿಯಲ್ಲಿ ರಿಯಲ್ಮಿ UI 7 ಸಿಗ್ತಾ ಇದೆ. ಕಸ್ಟಮೈಸೇಷನ್ ಎರಡರಲ್ಲೂ ಇದೆ, ಫೀಚರ್ಸ್ ಎರಡರಲ್ಲೂ ಇದೆ. ಆದರೆ ಬ್ಲಾಟ್ವೇರ್ ವಿಷಯಕ್ಕೆ ಬಂದರೆ ಮೋಟೋರೋಲಾದಲ್ಲಿ ಸ್ವಲ್ಪ ಕ್ಲೀನ್ ಆಗಿದೆ. ರಿಯಲ್ಮಿಯಲ್ಲಿ ಸ್ವಲ್ಪ ಪ್ರೀ ಇನ್ಸ್ಟಾಲ್ಡ್ ಆ್ಯಪ್ಸ್ ಬರುತ್ತೆ. ಮೋಟೋರೋಲಾಗೆ 3 ವರ್ಷ OS ಅಪ್ಡೇಟ್ ಮತ್ತು 5 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇನ್ನು ರಿಯಲ್ಮಿಯಲ್ಲಿ 3 ವರ್ಷ OS ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಅಪ್ಡೇಟ್ ಪಾಲಿಸಿ ಕೂಡ ಮೋಟೋರೋಲಾ ಸ್ಲೈಟ್ಲಿ ಬೆಟರ್ ಇದೆ. 30,000 ರೂಪಾಯಿ ಬಜೆಟ್ನಲ್ಲಿ ಯಾವ ಫೋನ್ ತಗೊಳ್ಬೇಕು ಅಂದರೆ ನನ್ನ ಅಭಿಪ್ರಾಯ ಏನಂದರೆ ನಿಮಗೆ ಪ್ರೀಮಿಯಂ ಡಿಸೈನ್ ಬೇಕು, ಬೆಸ್ಟ್ ಡಿಸ್ಪ್ಲೇ ಬೇಕು, ಪವರ್ಫುಲ್ ಪರ್ಫಾರ್ಮೆನ್ಸ್ ಬೇಕು, 120 FPS ಗೇಮಿಂಗ್ ಬೇಕು, ಬೆಸ್ಟ್ ಕ್ಯಾಮ್ರಾ ಬೇಕು, 4K ರೆಕಾರ್ಡಿಂಗ್ ಬೇಕು, ಕ್ಲೀನ್ ಸಾಫ್ಟ್ವೇರ್ ಬೇಕು ಅಂದರೆ ನಾನು ಯಾವುದೇ ಡೌಟ್ ಇಲ್ಲದೆ ಮೋಟೋರೋಲಾ Edge 70 Fusionನ ರೆಕಮೆಂಡ್ ಮಾಡ್ತೀನಿ. ಆದರೆ ರಿಯಲ್ಮಿ 16 ವರ್ಸ್ಟ್ ಫೋನ್ ಅಲ್ಲ. ಆದರೆ ಈ ಪ್ರೈಸ್ ರೇಂಜ್ನಲ್ಲಿ ಮೋಟೋರೋಲಾ ಕೊಡುವ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಮುಂದೆ ರಿಯಲ್ಮಿ ಸ್ವಲ್ಪ ಹಿಂದೆ ಇದೆ. ನಿಮ್ಗೆ ಯಾವ ಫೋನ್ ಇಷ್ಟ ಆಯಿತು, ಮೋಟೋರೋಲಾನ ಅಥವಾ ರಿಯಲ್ಮಿನ? ಕಮೆಂಟಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು, ಲವ್ ಯು, ಬಾಯ್.